ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರ ಎಂದರೇನು? ಜಾತಿ ಪ್ರಮಾಣ ಪತ್ರ ಎಂದರೆ ಒಬ್ಬ ವ್ಯಕ್ತಿ ಯಾವ ಜಾತಿಗೆ ಸೇರಿದವನು ಅಥವಾ ಸೇರಿದವಳು ಎಂಬುದನ್ನು ಸರ್ಕಾರ ಅಧಿಕೃತವಾಗಿ ದೃಢೀಕರಿಸುವ ದಾಖಲೆ. ಇದು ಕೇವಲ ಒಂದು ಕಾಗದ ಅಲ್ಲ, ಅದು ವ್ಯಕ್ತಿಯ ಸಾಮಾಜಿಕ ಹಿನ್ನೆಲೆಯನ್ನು ಗುರುತಿಸುವ ಮಹತ್ವದ ದಾಖಲೆ. ಭಾರತದಂತಹ ದೇಶದಲ್ಲಿ ವಿಭಿನ್ನ ಜಾತಿಗಳು, ವರ್ಗಗಳು ಇವೆ. ಇವುಗಳಲ್ಲಿ ಕೆಲವರಿಗೆ ಇತಿಹಾಸದಿಂದಲೇ ಶಿಕ್ಷಣ, ಉದ್ಯೋಗ, ಆರ್ಥಿಕ ಅವಕಾಶಗಳಲ್ಲಿ ಹಿನ್ನಡೆ ಆಗಿದೆ. ಆ ಹಿನ್ನಡೆಯನ್ನು ತಿದ್ದಲು ಸರ್ಕಾರ ಕೆಲ ವಿಶೇಷ ಸೌಲಭ್ಯಗಳನ್ನು ನೀಡುತ್ತದೆ. ಆ ಸೌಲಭ್ಯಗಳನ್ನು ಪಡೆಯಲು ಬೇಕಾಗುವ ಮೊದಲ ಹಾಗೂ ಅತ್ಯಂತ ಮುಖ್ಯ ದಾಖಲೆಯೇ ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರ ಏಕೆ ಅಗತ್ಯವೆಂದರೆ, ಹಿಂದೆ ನಮ್ಮ ಸಮಾಜದಲ್ಲಿ ಕೆಲವು ಜಾತಿಗಳಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿವೆ. ಇನ್ನು ಕೆಲವು ಜಾತಿಗಳು ಶಿಕ್ಷಣ, ಉದ್ಯೋಗ, ಆರ್ಥಿಕವಾಗಿ ಹಿಂದೆ ಉಳಿದಿವೆ. ಈ ಅಸಮಾನತೆಯನ್ನು ಕಡಿಮೆ ಮಾಡಲು ಸರ್ಕಾರ ಮೀಸಲಾತಿ ವ್ಯವಸ್ಥೆ, ರಿಸರ್ವೇಷನ್ ಸಿಸ್ಟಮ್ ಅನ್ನು ತಂದಿದೆ. ಮೀಸಲಾತಿ ಲಾಭ ಯಾರಿಗೆ ಸಿಗಬೇಕು ಎಂದು ಗುರುತಿಸಲು ಜಾತಿ ಪ್ರಮಾಣ ಪತ್ರ ಅಗತ್ಯವಾಗುತ್ತದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ SC, ST ಅಥವಾ OBC ವರ್ಗಕ್ಕೆ ಸೇರಿದವನು ಎಂದಾದರೆ ಅವನಿಗೆ ಶಿಕ್ಷಣದಲ್ಲಿ ಸೀಟ್ ಮೀಸಲಾತಿ, ವಿದ್ಯಾರ್ಥಿ ವೇತನ, ಶುಲ್ಕ ರಿಯಾಯಿತಿ ಸಿಗುತ್ತದೆ. ಆದರೆ ಅವನು ಆ ವರ್ಗಕ್ಕೆ ಸೇರಿದವನು ಎಂಬುದನ್ನು ಸರ್ಕಾರಕ್ಕೆ ತೋರಿಸಲು ಜಾತಿ ಪ್ರಮಾಣ ಪತ್ರ ಬೇಕು. ಭಾರತದಲ್ಲಿ ಸಾಮಾನ್ಯವಾಗಿ ಜಾತಿ ಪ್ರಮಾಣ ಪತ್ರಗಳನ್ನು ಈ ವರ್ಗಗಳಿಗೆ ನೀಡಲಾಗುತ್ತದೆ: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು. ಕೆಲವು ರಾಜ್ಯಗಳಲ್ಲಿ ಮಾತ್ರ ಅತಿ ಹಿಂದುಳಿದ ವರ್ಗಗಳಿಗೂ ಕೂಡ ನೀಡಲಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೂಡ ವಿಶೇಷ ಪ್ರಮಾಣ ಪತ್ರಗಳು ಇರುತ್ತವೆ. ಪ್ರತಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿ ಸ್ವಲ್ಪ ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಜಾತಿ ಪ್ರಮಾಣ ಪತ್ರವು ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ನೀಡಲಾಗುತ್ತದೆ. ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರ ಯಾರಿಗೆ ಇರುತ್ತದೆ ಎಂದರೆ, ಜಾತಿ ಪ್ರಮಾಣ ಪತ್ರವನ್ನು ಸಾಮಾನ್ಯವಾಗಿ ತಹಶೀಲ್ದಾರ್, ಉಪ ತಹಶೀಲ್ದಾರ್, ನಾಡ ಕಚೇರಿ, ಗ್ರಾಮ್ 1 ಅಥವಾ ಬೆಂಗಳೂರು 1 ಮೂಲಕ ಹಾಗೂ ಕೆಲವು ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕವೂ ನೀಡಲಾಗುತ್ತದೆ. ಈ ಅಧಿಕಾರಿಗಳು ಅರ್ಜಿದಾರರ ದಾಖಲೆಗಳನ್ನು ಪರಿಶೀಲಿಸಿ ಸ್ಥಳೀಯ ತನಿಖೆ ನಡೆಸಿ ನಂತರ ಪ್ರಮಾಣ ಪತ್ರ ನೀಡುತ್ತಾರೆ. ಜಾತಿ ಪ್ರಮಾಣ ಪತ್ರ ಪಡೆಯಲು ಬೇಕಾದ ದಾಖಲೆಗಳು ಎಂದರೆ, ಅರ್ಜಿದಾರರ ಆಧಾರ್ ಕಾರ್ಡ್, ಪೋಷಕರ ಜಾತಿ ಪ್ರಮಾಣ ಪತ್ರ ಇದ್ದರೆ ಮಾತ್ರ, ಕುಟುಂಬದ ವಂಶಾವಳಿ ದಾಖಲೆ, ರೇಷನ್ ಕಾರ್ಡ್, ಶಾಲಾ ದಾಖಲೆಗಳು, ವಿಳಾಸದ ಪುರಾವೆ, ಆದಾಯ ಪ್ರಮಾಣ ಪತ್ರ. ಇದನ್ನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೇಳುತ್ತಾರೆ. ಈ ದಾಖಲೆಗಳ ಮೂಲಕ ವ್ಯಕ್ತಿಯ ಕುಟುಂಬ, ಹಿನ್ನೆಲೆ, ಜಾತಿ ಮಾಹಿತಿ ಪರಿಶೀಲಿಸಲಾಗುತ್ತದೆ. ತಪ್ಪು ಮಾಹಿತಿಯ ಜಾತಿ ಪ್ರಮಾಣ ಪತ್ರ ಪಡೆಯಲು ಮುಂದಾದರೆ ಅಥವಾ ವಂಚನೆಯ ಮೂಲಕ ಜಾತಿ ಪ್ರಮಾಣ ಪತ್ರ ಪಡೆದರೆ ಅದು ಕಾನೂನುಬದ್ಧ ಅಪರಾಧ. ಅಂತಹ ಸಂದರ್ಭದಲ್ಲಿ ಪ್ರಮಾಣ ಪತ್ರ ರದ್ದುಪಡಿಸಲಾಗುತ್ತದೆ. ನೀವು ಪಡೆದ ಸರ್ಕಾರಿ ಉದ್ಯೋಗ ಅಥವಾ ಸೀಟ್ ಕಳೆದುಕೊಳ್ಳಬಹುದು. ದಂಡ ಅಥವಾ ಜೈಲು ಶಿಕ್ಷೆಯೂ ಆಗಬಹುದು. ಅದಕ್ಕಾಗಿ ಜಾತಿ ಪ್ರಮಾಣ ಪತ್ರವನ್ನು ನಿಜವಾದ ಮಾಹಿತಿಯ ಆಧಾರದಲ್ಲಿ ಮಾತ್ರ ಪಡೆಯಬೇಕು. ಜಾತಿ ಪ್ರಮಾಣ ಪತ್ರದ ಸಾಮಾಜಿಕ ಮಹತ್ವವೇನೆಂದರೆ, ಜಾತಿ ಪ್ರಮಾಣ ಪತ್ರವನ್ನು ಕೆಲವರು ತಪ್ಪಾಗಿ ನೋಡುತ್ತಾರೆ. ಆದರೆ ಇದರ ಉದ್ದೇಶ ಯಾರನ್ನಾದರೂ ಮೇಲೋ ಅಥವಾ ಕೆಳಗೆ ತೋರಿಸುವುದಲ್ಲ. ಇದು ಸಮಾಜದಲ್ಲಿ ಸಮಾನತೆ ತರಲು ಒಂದು ಸಾಧನ. ಹಿಂದೆ ಅವಕಾಶವಿಲ್ಲದೆ ಉಳಿದವರಿಗೆ ಸಮಾನ ಅವಕಾಶ ನೀಡುವುದು ಇದರ ಮೂಲ ಉದ್ದೇಶ. ಇಂದಿನ ಡಿಜಿಟಲ್ ಯುಗದಲ್ಲಿ
ಜಾತಿ ಪ್ರಮಾಣ ಪತ್ರವನ್ನು ಆನ್ಲೈನ್ ಮೂಲಕವೂ ಅರ್ಜಿ ಹಾಕಬಹುದು. ಇದರಿಂದ ಪ್ರಕ್ರಿಯೆ ಸುಲಭ, ವೇಗವಾಗಿ ಹಾಗೂ ಪಾರದರ್ಶಕವಾಗಿ ಆಗುತ್ತದೆ. ಆದರೂ ಜನರು ಇದರ ಮಹತ್ವವನ್ನು ಅರಿತು ಸರಿಯಾಗಿ ಬಳಸುವುದು ಎಲ್ಲರ ಕರ್ತವ್ಯ. ಒಟ್ಟಿನಲ್ಲಿ ಜಾತಿ ಪ್ರಮಾಣ ಪತ್ರ ಒಂದು ಸರಳ ದಾಖಲೆಯಲ್ಲ. ಅದು ಶಿಕ್ಷಣ, ಉದ್ಯೋಗ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ಸಂಬಂಧಿಸಿದ ಮಹತ್ವದ ದಾಖಲೆ. ಇದು ಯಾರನ್ನಾದರೂ ವಿಭಜಿಸುವುದಲ್ಲ, ಬದಲಾಗಿ ಹಿಂದೆ ಉಳಿದವರಿಗೆ ಮುಂದೆ ಬರಲು ಒಂದು ಸೇತುವೆ. ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.